ಯಾಕೋ ಈಗ ಕೂತ್ಕೊಂಡಿದ್ಯಾ? ಏನಾಯ್ತು? ಸೋತು ಸಾಕಾಗ್ಬಿಟ್ಟಿದೆ ಮಗ. ಸಿಕ್ಕಾಪಟ್ಟೆ ಲಾಸಲ್ಲಿದ್ದೀನಿ. ನಾನು ಹೇಳ್ದೆ ತಾನೇ ಮುಂಬೈ ಮೇಲೆ ಆಡು ಅಂತ. ಬಡ್ಕೊಂಡ್ನಲ್ಲೋ, ನನ್ನ ಮಾತು ಎಲ್ಲಿ ಕೇಳ್ತೀಯಾ? ಬಿಡು ಹೋಗ್ಲಿ. ಇವತ್ತು ಯಾರ ಮೇಲೆ ಆಡ್ಬೇಕು ಅನ್ಕೊಂಡಿದ್ಯಾ? ಇವತ್ತು RCB ಮೇಲೆ ಆಡ್ತೀನಿ ಮಗ. ಏನಾದರೂ ಆಗಲಿ ಇವತ್ತು ಬೆಂಗಳೂರು ಮೇಲೆ 1 ಲಕ್ಷ ಹಾಕ್ತೀನಿ. ಸರಿಯಾಗಿ ಹೇಳಿದ್ರಿ ಬಾಯ್. ನಮ್ದಕ್ಕೂ ಕೂಡ ಬೆಂಗಳೂರು ಮೇಲೆ ಆಗ್ತಿದೆ. ಬೇಡ ಮಗ, ನನ್ನ ಮಾತು ಕೇಳು. ಇವತ್ತು ಪಂಜಾಬ್ ಮೇಲೆ ಆಡೋ, ಪಕ್ಕಾ ವಿನ್ ಆಗ್ತೀಯಾ. ಬೇಡ ಬಾಯ್, ನಮ್ಮ ಕೊಹ್ಲಿ ಗೇಲು ABCD ಸೇರಿದ್ರೆ ನಾಯಿ ಹೊಡೆದಂಗೆ ಹೊಡಿತಾರೆ. ನೀವು ಬೆಂಗಳೂರು ಮೇಲೆ ಹಾಕಿ ಬಾಯ್, ಬರುತ್ತೆ. Gentlemen, let's play the final of LPA 3. What a shot! Wow! Just in front of square on the offside. The outfield is pretty quick. It's hot in Mumbai. It's a tease up, and they do well. A bit of tag teamwork, and certainly saved 1, if not 2 runs. Good stuff. 4 for no loss. It's a very good slide. That boot is nice and high, so it didn't make contact with the advertising triangle. Release the ball. ಹಲೋ ಲಕ್ಮಲ್, ನಾನು ರಜತ್ ಮಾತಾಡ್ತಿದ್ದೀನಿ. ಹೇಳಿ ರಜತ್. ಅದು ಇವತ್ತು ಯಾವ ಮ್ಯಾಚ್ ಇರೋದು? RCB ವರ್ಸಸ್ ಪಂಜಾಬ್. ಮ್ಯಾಚಲ್ಲಿ ಧರ್ಮಸ್ಥಳ ಸ್ಟೇಡಿಯಂ, ಪಂಜಾಬ್. ರೇಷಿಯೋ? ನೋ ರೇಷಿಯೋ. ಮ್ಯಾಚ್ ಎಷ್ಟು ಗಂಟೆಗೆ ಇರೋದು ಇವತ್ತು? 8 ಗಂಟೆ. ಸರಿ, ಟಾಸ್ ಆದ್ಮೇಲೆ ಫೋನ್ ಮಾಡ್ತೀನಿ. Tails is a call from Kumar Sangakkara. Mr. Govinji. Tails it is. So Kumar Sangakkara has won the toss. Kumar, this way, what are you going to do? We're going to have a bat first. ಪಂಜಾಬ್ ಮೇಲೆ ಆಡ್ತೀನಿ. 5,000 ಫಿಕ್ಸ್. It's a shake of the head from Simon Towful. 20 for no loss. A lovely punch. The outfield will be quick. That's going to go for 4. Still travelling. That is beautifully played. Now you can't beat that. What a shot! Wow! ಹಲೋ, ಎಲ್ಲೋ ದುಡ್ಡು ಇವತ್ತು ಬೇಕು ಅಂತ ಹೇಳಿದೆ ತಾನೇ? ದುಡ್ಡ? ಯಾರು ಮಾತಾಡ್ತಿರೋದು? ಯಾವ ದುಡ್ಡು? ಏನು ಮಾತಾಡ್ತಿದ್ಯಾ? ಪಂಜಾಬ್ ಮೇಲೆ 5,000 ರೂಪಾಯಿ ಮರ್ತೋಗ್ಬಿಟ್ಯಾ? ಓ ಲಕ್ಮಲ್, ಪ್ಲೀಸ್ ನನಗೊಂದು ವೀಕ್ ಟೈಮ್ ಕೊಡು. ನೀನು ದುಡ್ಡು ಅರೇಂಜ್ ಮಾಡಿಕೊಡ್ತೀನಿ. ಇವಾಗ ನನ್ನ ಹತ್ರ ದುಡ್ಡಿಲ್ಲ. ನಿನ್ನ ಹತ್ರ ದುಡ್ಡಿಲ್ವಾ? ಮತ್ತೆ ಅರಿಯಾಕ ಬೆಟ್ಟಿಂಗ್ ಆಡಿದ್ ನೀನು? ಹಾಂ ನೋಡು ರಜಿತ್, ನೀನು ಏನು ಮಾಡ್ತೀವೋ ಅದೆಲ್ಲ ನನಗೆ ಗೊತ್ತಿಲ್ಲ. ಇವತ್ತು ಸಾಯಂಕಾಲದೊಳಗೆ ನನ್ನ ದುಡ್ಡು ನನಗೆ ಬರಬೇಕು ಅಷ್ಟೇ. ಇಲ್ಲ ಅಂದರೆ ಏನೋ ಮಾಡ್ತೀಯಾ? ನೋಡು ಲಕ್ಮಲ, ಬೆಟ್ಟಿಂಗಲ್ಲಿ ಸೋತಿರೋ ದುಡ್ಡು ನಿನಗೆ ಕೊಡ್ತೀನಿ. ನನಗೆ 1 ವೀಕ್ ಟೈಮ್ ಬೇಕು. ನಿನ್ಗೆ ಇವಾಗಲೇ ಬೇಕು ಅಂದರೆ ಕೊಡೋಕ್ಕಾಗಲ್ಲ. ಅದೇನು ಮಾಡ್ಕೋತೀಯ ಮಾಡ್ಕೋ ಹೋಗು. ಮಾಡ್ತೇನೆ.
ಏನು ಮಾಡ್ಕೋತೀಯ ಮಾಡ್ಕೋ. No! 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 Rahul! 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 Are you okay? Are you okay? Yeah, I am fine. ಐಶ್ವರ್ಯ, ಹಾ? ನಿನ್ನೆ ನಾನು ಡೈಲಿ ಡೈರಿ ಕೊಟ್ಟಿದ್ದೆ. 1 second. ಅದನ್ನು ಕೊಡು. ಲವ್ ಟೀ ಹೇಳ. ಹೇ ಸಿದ್ದರಾಮ, ನಿದ್ದೆ ಮಾಡಿ ಸಾಕು, ಟೀ ಕೊಡೋ. ಹಲೋ, CET ಸೀಟು ಅಲಾಟ್ಮೆಂಟ್ ಆಯಿತು. ಬ್ಯಾಂಗ್ಳೂರಲ್ಲಿ ಇಂಜಿನಿಯರಿಂಗ್ ಸೀಟ್ ಕೂಡ ಸಿಕ್ತು. ಮನೆ, ಫ್ರೆಂಡ್ಸು, ಊರು ಎಲ್ಲರನ್ನು ಬಿಟ್ಟು ಬ್ಯಾಂಗ್ಳೂರು ಬಂದೆ. ಸರ್, ಇಲ್ಲಿ CMIRT ಕಾಲೇಜಲ್ಲಿ ಬರುತ್ತೆ. ಚೇಟ ಏನಕ್ಕೆ ಅರಿಯಿಲ್ಲ. ಸರಿಯಾದಪ್ಪ. ಆವಾಗಲೇ ಗೊತ್ತಾಯ್ತು, ಬೆಳ್ಳಗಿರೋದೆಲ್ಲ ಹಾಲಲ್ಲ, ಬ್ಯಾಂಗ್ಳೂರಲ್ಲಿ ಇರೋರಲ್ಲ ಕನ್ನಡಿಗರಲ್ಲ ಅಂತ. ಹಳ್ಳಿ ಹುಡುಗಿ ಬುದ್ಧಿ ಕಡಿಮೆ ಆದರೆ ಸಿಟಿ ಹುಡುಗಿರಿಗೆ ಬಟ್ಟೆ ಕಡಿಮೆ ಅಂತೆ. ನಾನೇನು ಹುಡುಗಿರು ನೋಡಬೇಕು ಅಂತ ಬ್ಯಾಂಗ್ಳೂರು ಬಂದಿರಲಿಲ್ಲ. ಆವಾಗವಾಗ ಹಾಫ್ ಚಡ್ಡಿ ಹಾಕೊಂಡಿರೋ ಹುಡುಗಿರನ್ನ ಬಾಯಿ ಬಿಟ್ಕೊಂಡು ನೋಡ್ತಿದ್ದೆ. ಕಾಲೇಜ್ಗೆ ಬರೋ ಮೊದಲನೇ ದಿನ ಎಲ್ಲರೂ ಭಾರತೀಯ ನಾರಿ, ಆಮೇಲೆ ಬ್ಯೂಟಿ ಪಾರ್ಲರಲ್ಲಿ ಬಣ್ಣ ಬಡ್ಕೊಂಡು ಈ ಥರ ಬರ್ತಾರೆ. ಬೆಳಿಗ್ಗೆ ಒಬ್ಬ, ಸಾಯಂಕಾಲ ಇನ್ನೊಬ್ಬ ಅಂತ ಹುಡುಗರನ್ನ ಬಟ್ಟೆ ಥರ ಬದಲಾಯಿಸೋ ಹುಡುಗಿರು. ಇಂಥ ಹುಡುಗಿನ ಮಧ್ಯದಲ್ಲೇ ನನ್ನ ಐಶ್ವರ್ಯ ಇದೇ ಲೈಬ್ರರಿಯಲ್ಲಿ ಸಿಕ್ಕಿದ್ದು. ನನ್ನ ಅದೃಷ್ಟನೋ ದುರದೃಷ್ಟನೋ ಗೊತ್ತಿಲ್ಲ, ಆದರೆ ಅವತ್ತಲ್ಲಿ ಯಾರೂ ಇರಲಿಲ್ಲ. ಒಳ್ಳೆ ಪ್ಲೇಸ್, ಒಳ್ಳೆ ಟೈಮ್, ಒಳ್ಳೆ ಹುಡುಗಿ. ಥ್ಯಾಂಕ್ಸ್ ಗಾಡ್. ದೇವಸ್ಥಾನಕ್ಕೆ ಬರದೇ ಹೋದರೂ ವರ ಕೊಡ್ತೀಯ, ಹಾಗೆ ಶಾಪನೂ ಕೊಡ್ತೀಯ. Would you please go sit there? Can I know where are you from? Bangalore. ಓಹೋ, ಬ್ಯಾಂಗ್ಳೂರ್. ಕನ್ನಡ ಬರುತ್ತೆ ತಾನೆ? ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡಿ. ಅಷ್ಟೆಲ್ಲ ಜಾಗ ಖಾಲಿ ಇದ್ರು ನನ್ನ ಮುಂದೆನೇ ಯಾಕೆ ಕೂತ್ಕೋಬೇಕು? ಈ ಜಾಗ ಅಲ್ಲ ತಾನೆ? ಸುಮ್ಮನೆ ಓದ್ಕೊಳ್ರಿ. ನಾವು ಈ ಕಾಲೇಜ್ಗೆ ಫೀಸ್ ಕಟ್ಟೆ ಬಂದಿರೋದು. ರೀ ಐಶ್ವರ್ಯ ಅವರೇ,
ನನ್ನ ಹೆಸರು ಐಶ್ವರ್ಯ ಅಂತ ನಿಂಗೆ ಗೊತ್ತಾಯ್ತು? ಏನೋ ನಿಮ್ಮ ಹೆಸರು ಐಶ್ವರ್ಯನಾ? ಓಹೋ, ನನ್ನ ಹಳೆ ಗರ್ಲ್ ಫ್ರೆಂಡ್ ಹೆಸರು ಐಶ್ವರ್ಯ ಆಗಿತ್ತು, ಹಾಗೆ ಸುಮ್ಮನೆ ಕರೆದ್ಬಿಟ್ಟೆ. ಬಡ್ಡಿ ಮಗನ್ ಕರೆಕ್ಟಾಗಿ ಮ್ಯಾಚ್ ಆಯ್ತು ನೋಡಿ. ಸರಿ, ಏನು? ಐ ಆಮ್ ಸಾರಿ ರೀ. ಏನಿಲ್ಲ, ಕನ್ನಡ ಬಂದು ಬೇರೆ ಭಾಷೆ ಮಾತಾಡೋರು ಕಂಡ್ರೆ ನನಗಿಷ್ಟ ಆಗಲ್ಲ, ಅದಕ್ಕೆ. ಹುಡುಗಿ ತಿರುಗಿ ನೋಡದೆ ಹೋದರೆ ಟೆನ್ಷನ್ನು, ತಿರುಗಿ ನೋಡಿದ್ರೆ ಫುಲ್ ಕನ್ಫ್ಯೂಷನ್. ಆಮೇಲೆ ಎಮೋಷನು, ಲೂಸ್ ಮೋಷನು, ಹುಡುಗಿ ಸಿಕ್ಕರೆ ಇನ್ವಿಟೇಷನು, ಸಿಗದೆ ಹೋದರೆ ಪಾಯ್ಸನ್ನು. ಯಾಕೆ ಬೇಕಲೇ ನಿಂಗೆ ಲವ್? ನೋಡ್ಪ ರಾಹುಲ, ಈ ಹುಡುಗಿಯರಂದ್ರೆ ಉಪೇಂದ್ರ ಸರ್ ಮಾಡೋ ಸಿನಿಮಾ ಥರ. ನೋಡೋಕೆ ಇಷ್ಟ ಆಗ್ತಾರೆ, ಬಟ್ ಅರ್ಥ ಆಗಲ್ಲ. ನೋಡು, ನನಗೂ ಉಪೇಂದ್ರ ಸರ್ ಸಿನಿಮಾ ಅಂದರೆ ತುಂಬಾ ಇಷ್ಟ. ಐ ಲೈಕ್ ಇಟ್. ಬೈದ್ ಬುದ್ಧಿ ಹೇಳೋರು ನಮ್ಮ ಒಳ್ಳೇದಕ್ಕೆ ಹೇಳ್ತಾರಂತೆ. ನನ್ನ ಫ್ರೆಂಡ್ ಬೇಡ ಅಂದರು, ಅವನ ಮಾತು ಕೇಳಿದೆ, ಅವಳನ್ನ ಲವ್ ಮಾಡೋಕ್ಕೆ ಶುರು ಮಾಡಿದೆ. ಅವಳ ಜೊತೆ ನಾನು ಪಾರ್ಕ್, ಕಾಫಿ ಡೇ, ಟೆಂಪಲ್, ಮಾಲ್ ಎಲ್ಲ ಕಡೆ ಸುತ್ತಾಡಿದೆ. ನಮ್ಮ ಲವ್ ಅನ್ನೋ ರೋಡಲ್ಲಿ ಯಾವ ಹಂಪು ಇರಲಿಲ್ಲ. ಅದೇ ರೋಡಲ್ಲಿ ಅವಳ ಜೊತೆ ಆಲ್ಮೋಸ್ಟ್ 2 ವರ್ಷ ಕಳೆದೆ. ಅವಳ ನೆನಪು ನನ್ನ ಉಸಿರು ನಿಂತರೂ ಬದುಕಿರ್ತೀನಿ ಅನ್ನೋ ಫೀಲ್ ಕೊಡ್ತಿತ್ತು. ಕೊನೆಗೆ ಒಂದು ದಿವಸ ಪ್ರಪೋಸ್ ಕೂಡ ಮಾಡಿದೆ. ನಾಡಿದ್ದು ನಮ್ಮ ಹುಡುಗಿ ಬರ್ಡೇ, ಒಂದು ಕಾಸ್ಟ್ಲಿ ಗಿಫ್ಟ್ ಕೊಡೋಣ. ಛೇ, ಪರ್ಸಲ್ಲಿ ₹1 ಕೂಡ ಇಲ್ಲ. ಏ ವಿನೋದ್, ಸ್ವಲ್ಪ ದುಡ್ಡು ಬೇಕಿತ್ತು ಕಣೋ. ಎಷ್ಟು? ಒಂದು 5,000. ಬೇಕಾದರೆ ₹50 ಪ್ಯಾಂಟ್ ಜೋಬಲ್ಲಿದೆ, ತಗೊಂಡು. 5,000 ಅಂತ. 5,000. ಹಲೋ, ನಾಳೆ ನಂಗೆ ಅರ್ಜೆಂಟಾಗಿ ಒಂದು 5,000 ದುಡ್ಡು ಬೇಕಾಗಿತ್ತು. ನನ್ನ ಅಕೌಂಟಿಗೆ ಹಾಕ್ತೀಯಾ? ಥ್ಯಾಂಕ್ ಯು ಕಣೋ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ಸ್ ಹೇಳಲ್ವಾ? ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ಕರ್ಕೊಂಡು ನಮ್ಮ ಹುಡುಗಿಗೆ ಒಂದು ಗಿಫ್ಟ್ ಸೆಲೆಕ್ಟ್ ಮಾಡೋಕ್ಕೆ ಹೋಗಿದ್ದೆ. ಬಟ್ ದಾರಿಯಲ್ಲಿ ನನ್ನ ಬೈಕ್ ನಿಂತೋಯ್ತು. ಸ್ಟಾಪ್. ಲೋ ಫಾರ್ ನನ್ನ ಮಕ್ಕಳು. ಹುಡುಗಿರಿಗಾದರೆ ಮನೆಯವ್ರಿಗೂ ಡ್ರಾಪ್ ಕೊಡ್ತಾರೆ, ನಾವು ಕೇಳಿದ್ರೆ ಒಬ್ಬರು ನಿಲ್ಲಿಸಲ್ಲ. ಸ್ಟಾಪ್. ಯಾರೋ ಪುಣ್ಯಕ್ಕೆ ಗಾಡಿ ನಿಲ್ಲಿಸ. ಸರ್, ಸ್ವಲ್ಪ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಇದೆ, ನಮ್ಮ ಫ್ರೆಂಡ್ಗೆ ಪೆಟ್ರೋಲ್ ಬಂಕ್ವರೆಗೂ ಡ್ರಾಪ್ ಮಾಡ್ತೀರಾ? ಓಕೆ, ಥ್ಯಾಂಕ್ ಯು ಸರ್. ಏಯ್, ಹತ್ಕೊಳ್ಳೋ ಬೇಗ. ಹಾಂ, ಸರಿ. ತುಜೆ ದೇಖಾ ತೋ ಹೇ ಜಾನಾ ಸನಂ. ಅವತ್ತು ಅವಳ ಬರ್ಡೇಗೆ ಹೋಗ್ಬೇಕಂತಾನೆ ಇದ್ದೆ, ಆದರೆ ಹಲೋ, ವಾಟ್? ಅವಳ ಬರ್ಡೇ ಬರಲಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಡೇನೇ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದು. ಇಂಪಾರ್ಟೆಂಟ್ ಕಾಲಾ? ಯಾರು? 3ನೇ ಗರ್ಲ್ ಫ್ರೆಂಡಾ? ಐ ಆಮ್ ಸಾರಿ ಐಶ್ವರ್ಯ, ನಿನ್ನೆನೇ ಬರ್ಬೇಕು ಅನ್ಕೊಂಡಿದ್ದೆ, ಆದರೆ
ರಜತ್ ಏನು ಇದು? ಮೊನ್ನೆ ನೀನು ಫೋನ್ ಮಾಡಿದಾಗ ಹಲೋ ಹಲೋ, ನಾಳೆ ನಂಗೆ ಅರ್ಜೆಂಟಾಗಿ ಒಂದು 5,000 ದುಡ್ಡು ಬೇಕಾಗಿತ್ತು. ನನ್ನ ಅಕೌಂಟಿಗೆ ಹಾಕ್ತೀಯಾ? ಸರಿ ಹಾಕ್ತೀನಿ. ಹಾಂ ಸರಿ ಸರಿ ಬರ್ತೀನಿ. ರಾಹುಲ್ ಇವನೇ ನನ್ನ ತಮ್ಮ. ತಮ್ಮನ ನಿನ್ನೆ ಗಾಡೀಲಿ ಹೋಗ್ಬೇಕಾದ್ರೆ ಸರ್, ಸ್ವಲ್ಪ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಇದೆ. ನಮ್ಮ ಫ್ರೆಂಡ್ಗೆ ಪೆಟ್ರೋಲ್ ಬಂಕ್ವರೆಗೂ ಡ್ರಾಪ್ ಮಾಡ್ತೀರಾ? ಸಾರಿ. It's okay. Belated wish you many more happy returns of the day. ಥ್ಯಾಂಕ್